ಸ್ವಾಗತ ಗೆಳೆಯರಿ. ಇಂದು ನಾವು ಅಧ್ಯಾಯ 2 ಪೃಥ್ವಿಯ ವ್ಯವಸ್ಥೆಗಳು ಮತ್ತು ಆವರ್ತನಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಸಮತೋಲನ ಸಿದ್ಧಾಂತದ ಕುರಿತು ತಿಳಿದುಕೊಳ್ಳೋಣ. ಇನ್ನು ತಾವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಇನ್ನು ವಿಷಯದ ಕಡೆ ನೋಡೋಣ. ಸಮತೋಲನ ಸಿದ್ಧಾಂತ ಪ್ರಸ್ತಾವನೆ. ಭೂಖಂಡಗಳ ಹುಟ್ಟು ಹಾಗೂ ಸಾಗರಗಳ ತಳ ರಚನೆ ಮತ್ತು ಅವುಗಳ ರಚನೆ ಹಂಚಿಕೆಯನ್ನು ವಿವರಿಸುವ ಹಲವಾರು ಸಿದ್ಧಾಂತಗಳಲ್ಲಿ ಸಮತೋಲನ ಸಿದ್ಧಾಂತವು ಒಂದಾಗಿರುತ್ತದೆ. ಭೂ ಮೇಲ್ಮೈ ಮೇಲೆ ವೈವಿಧ್ಯಮಯವಾಗಿ ರೂಪುಗೊಂಡಿರುವ ಭೂ ಸ್ವರೂಪಗಳು ಯಾವುದೋ ಒಂದು ನಿರ್ದಿಷ್ಟವಾದ ಸ್ಥಿತಿಯನ್ನಾಧರಿಸಿರುತ್ತವೆ ಎಂದು ಊಹಿಸಲಾಗಿದೆ. ಅಂದರೆ ಭೂಮಿಯ ಹೊರವಲಯದ ಭೂಖಂಡಗಳ ಲಘುವಾದ ಉಪಸ್ತರಗಳು ಅವುಗಳಿಗೆ ಆಧಾರವಾಗಿ ನಿಂತಿರುವ ಸಾಂದ್ರವಾದ ಉಪಸ್ತರದ ಮೇಲೆ ತೇಲುತ್ತವೆ. ಭೂಮಿಯ ಮೇಲ್ಭಾಗದ ಭಾಗಗಳು ಮತ್ತು ಅವುಗಳ ಕೆಳಗೆ ಆಧಾರವಾಗಿರುವ ಉಪಸ್ತರಗಳ ನಡುವೆ ಸಮತೋಲನ ಸ್ಥಿತಿ ಕಂಡು ಬರುತ್ತದೆ ಎಂಬುದು ಈ ಸಮತೋಲನ ಸಿದ್ಧಾಂತದ ಮೂಲ ತಿರುಳಾಗಿರುತ್ತದೆ. ಇನ್ನು ಸಮತೋಲನದ ಅರ್ಥವನ್ನ ತಿಳಿದುಕೊಳ್ಳೋಣ. ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುವ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನ ಹಾಗೂ ಸಾಗರಗಳು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಪರಸ್ಪರ ಸಮನಾದ ತೂಕವನ್ನು ಹೊಂದಿವೆ ಎಂಬುದೇ ಸಮತೋಲನವಾಗಿದೆ. ಸಮತೋಲನವನ್ನು ಆಂಗ್ಲ ಭಾಷೆಯಲ್ಲಿ ಐಸೋಸ್ಟ್ಯಾಟಿ ಎಂದು ಕರೆಯುವರು. ಈ ಶಬ್ದದ ಮೂಲತಃ ಜರ್ಮನ್ ಭಾಷೆಯ ಐಸೋಸ್ಟ್ಯಾಸಿಯೋಸ್ ಎಂಬ ಪದದಿಂದ ಬಂದಿದ್ದು, ಇದರರ್ಥ ಸಮತೋಲನ ಅಥವಾ ಸಮಸ್ಥಿತಿ ಎಂದಾಗುತ್ತದೆ. ಈ ಪದವನ್ನು ಪ್ರಥಮ ಬಾರಿಗೆ ಅಮೆರಿಕಾದ ಭೂಗರ್ಭಶಾಸ್ತ್ರಜ್ಞರಾದಂತಹ ಸಿ.ಇ. ಡಟನ್ 1889ರಲ್ಲಿ ಬಳಸಿದರು. ಇನ್ನು ಸಮತೋಲನದ ಸಿದ್ಧಾಂತದ ಬೆಳವಣಿಗೆ. ಸಮತೋಲನ ಸ್ಥಿತಿಯ ವಿಷಯವು ದಕ್ಷಿಣ ಅಮೆರಿಕಾದ ಪರ್ವತಗಳ ದ್ರವ್ಯರಾಶಿಯನ್ನು ಪರೀಕ್ಷಿಸುವಾಗ ಪರ್ವತಗಳ ದ್ರವ್ಯರಾಶಿಯ ಆಕರ್ಷಣಾ ಬಲವನ್ನಾಧರಿಸಿ ಚಿಗುರೊಡೆಯುತ್ತೆಂದು ಹೇಳಬಹುದು. ಏಕೆಂದರೆ 1735ರಲ್ಲಿ ಪಿಯರೆ ಬೌಗರ್ ಎಂಬುವರು ಆಂಡೀಸ್ ಪರ್ವತದ ದ್ರವ್ಯರಾಶಿಯು ಅಧಿಕವಾಗಿರುವುದೆಂದು ನಂಬಿ ಆ ಪರ್ವತದ ಸರ್ವೆ ಮಾಡುವಾಗ ಚಿಂಬರಾಸು ಪರ್ವತದ ಶಿಖರವು ತೂಗುಗುಂಡನ್ನು ಹೆಚ್ಚು ಆಕರ್ಷಿಸುವುದೆಂದು ನಿರೀಕ್ಷಿಸಿದರು. ಆದರೆ ಆ ಪರ್ವತದ ಶಿಖರವು ತೂಗುಗುಂಡನ್ನು ಕಡಿಮೆ ಪ್ರಮಾಣದಲ್ಲಿ ಆಕರ್ಷಿಸಿತು. ಇಂತಹುದೇ ಪರಿಸ್ಥಿತಿಯು 1889ರಲ್ಲಿ ಜಾರ್ಜ್ ಎವರೆಸ್ಟ್ ಅವರು ಹಿಮಾಲಯ ಪರ್ವತದ ಸರ್ವೆ ಮಾಡುವಾಗ ಹಿಮಾಲಯ ಪರ್ವತವು ತೂಗುಗುಂಡನ್ನು ಹೆಚ್ಚು ಆಕರ್ಷಿಸುತ್ತೆಂದು ನಿರೀಕ್ಷಿಸಿದರು. ಆದರೆ ಅಲ್ಲಿಯೂ ಸಹ ತೂಗುಗುಂಡನ್ನು ಹಿಮಾಲಯ ಪರ್ವತವು ಕಡಿಮೆ ಪ್ರಮಾಣದಲ್ಲಿ ಆಕರ್ಷಿಸಿತು. ಇದರಿಂದ ತಿಳಿದು ಬರುವುದೇನೆಂದರೆ ಎತ್ತರವಾದ ಪರ್ವತಗಳು ಕಡಿಮೆ ತೂಕ ಉಳ್ಳ ಮತ್ತು ಕಡಿಮೆ ಸಾಂದ್ರತೆಯುಳ್ಳ ವಸ್ತುಗಳಿಂದ ನಿರ್ಮಾಣವಾಗಿರುತ್ತವೆ. ಆದ್ದರಿಂದ ತೂಗುಗುಂಡನ್ನು ಕಡಿಮೆ ಪ್ರಮಾಣದಲ್ಲಿ ಆಕರ್ಷಿಸಲು ಕಾರಣವಾಗಿವೆ. ಇಂತಹ ವ್ಯತ್ಯಾಸಗಳ ಕುರಿತಂತೆ ಹಲವಾರು ವಿಜ್ಞಾನಿಗಳು ತಮ್ಮ ವಿವರಣೆಗಳನ್ನು ನೀಡುವ ಮೂಲಕ ಸಮತೋಲನ ಸ್ಥಿತಿಯ ಪರಿಕಲ್ಪನೆಯನ್ನು ವಿವಿಧ ರೀತಿಯಲ್ಲಿ ಪ್ರತಿಪಾದಿಸಿರುವರು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಸರ್ ಜಾರ್ಜ್ ಐರಿಯವರ ಸಿದ್ಧಾಂತ, ಪ್ರಾಟರ ಸಿದ್ಧಾಂತ, ಭೂವಿಯವರ ಸಿದ್ಧಾಂತ ಮತ್ತು ಜಾಲಿಯವರ ಸಿದ್ಧಾಂತಗಳು ಪ್ರಮುಖವಾಗಿವೆ. ಇನ್ನು ಸರ್ ಜಾರ್ಜ್ ಐರಿಯವರ ಸಿದ್ಧಾಂತ. ಐರಿಯವರ ವಾದವು ಸಮತೋಲನ ಸಿದ್ಧಾಂತದ ಪ್ರತಿಪಾದನೆಯಲ್ಲಿ ಅತ್ಯಂತ ಪ್ರಚಲಿತವಾಗಿದೆ. ಇವರ ಪ್ರಕಾರ ಶಿಲಾಗೋಳದ ಸಿಯಾಲ್ ಸ್ತರವು ಹಗುರವಾಗಿದ್ದು ಇದು ಹೆಚ್ಚಿನ ಸಾಂದ್ರತೆಯಿಂದ ಕೂಡಿರುವ ಹಿಮ ಪದರಿನ ಮೇಲೆ ನೀರಿನಲ್ಲಿ ತೆಪ್ಪವು ತೇಲುವಂತೆ ತೇಲುವುದೆಂದು ಪ್ರತಿಪಾದಿಸಿರುವರು. ಇವರ ಈ ಪ್ರತಿಪಾದನೆಯು ತೇಲುವ ನಿಯಮವನ್ನಾಧರಿಸಿರುವುದು. ದ್ರವರೂಪದ ವಸ್ತುವಿನಲ್ಲಿ ಯಾವುದೇ ಒಂದು ವಸ್ತುವು ದ್ರವ ಮಟ್ಟದಿಂದ ಎಷ್ಟು ಮೇಲಕ್ಕೆ ಎತ್ತರವಾಗಿ ಎದ್ದಿರುವುದೋ ಅದಕ್ಕೆ ಸಮತೋಲನವಾಗಿ ಅದರ ಭಾಗವು ದ್ರವ ವಸ್ತುವಿನಲ್ಲಿ ಆಳದಲ್ಲಿ ಕೆಳಗೆ ಅಷ್ಟೇ ಪ್ರಮಾಣದಲ್ಲಿ ಮುಳುಗಿರುತ್ತದೆ. ಅಂದರೆ ದ್ರವದ ಮಟ್ಟದಿಂದ ವಸ್ತುವು ಎಷ್ಟು ಎತ್ತರವಾಗಿರುತ್ತದೆಯೋ ಅಷ್ಟೇ ಗಾತ್ರದಲ್ಲಿ ಅದರ ಭಾಗವು ದ್ರವದಲ್ಲಿ ಮುಳುಗಿರುತ್ತದೆ. ಉದಾಹರಣೆ, ಈ ಹಿಮಬಂಡೆಗಳು ಸಾಗರದಲ್ಲಿ ತೇಲುವಾಗ ಅವುಗಳ ಗಾತ್ರಕ್ಕನುಗುಣವಾಗಿ ನೀರಿನಲ್ಲಿ ಮುಳುಗಿರುತ್ತವೆ. ದೊಡ್ಡ ಗಾತ್ರದ ಬಂಡೆಗಳು ಹೆಚ್ಚು ಆಳವಾಗಿ ಮುಳುಗಿದರೆ ಚಿಕ್ಕ ಗಾತ್ರದ ಹಿಮಬಂಡೆಗಳು ಕಡಿಮೆ ಆಳದವರೆಗೆ ಮುಳುಗಿರುತ್ತವೆ. ಅದರಂತೆ ನೀರಿನಲ್ಲಿ ತೇಲುವ ಹಡಗುಗಳು ಸಹ ಇದೇ ರೀತಿ ಮುಳುಗಿರುತ್ತವೆ. ಇವುಗಳಂತೆಯೇ
ಸಾಕಷ್ಟು ಎತ್ತರವಾಗಿರುವ ಹಿಮಾಲಯ ಪರ್ವತಗಳ ಬೇರುಗಳು ಸಾಂದ್ರವಾದ ಹಿಮಪದರಿನಲ್ಲಿ ಆಳದವರೆಗೆ ಚಾಚಿಕೊಂಡು ನೀರಿನಲ್ಲಿ ಹಡಗು ತೇಲುವಂತೆ ಹಿಮಾಲಯವು ಸಹ ತೇಲುವುದೆಂದು ಐರಿಯವರು ಅಭಿಮತವಾಗಿದೆ. ಐರಿಯವರು ತಮ್ಮ ಸಮತೋಲನ ಸಿದ್ಧಾಂತವನ್ನು ಪುಷ್ಟೀಕರಿಸಲು ಒಂದು ಪ್ರಯೋಗದ ಮೂಲಕ ಪ್ರಯತ್ನಿಸಿರುವರು. ಶಿಲಾಗೋಳದಲ್ಲಿ ಹೆಚ್ಚು ಕಡಿಮೆ ಒಂದೇ ಸಾಂದ್ರತೆಯುಳ್ಳ ವಸ್ತುಗಳು ಇರುವುದರಿಂದ ಒಂದೇ ಪ್ರಮಾಣದ ವಸ್ತು ರಾಶಿಯನ್ನು ಪ್ರತಿನಿಧಿಸುವಂತೆ ಒಂದೇ ಪ್ರಮಾಣದ ತೂಕವನ್ನು ಹೊಂದಿದ್ದ ವಿವಿಧ ಆಕಾರ ಮತ್ತು ಎತ್ತರವನ್ನು ಹೊಂದಿರುವ ತಾಮ್ರದ ತುಂಡುಗಳನ್ನು ಪಾದರಸದಿಂದ ತುಂಬಿರುವ ಒಂದು ಗಾಜಿನ ಬೊಗಣೆಯಲ್ಲಿ ಹಾಕಿದರು. ಆಗ ಆ ತಾಮ್ರದ ತುಂಡುಗಳೆಲ್ಲವೂ ಹೆಚ್ಚು ಸಾಂದ್ರತೆಯುಳ್ಳ ಪಾದರಸದಲ್ಲಿ ತೇಲಲಾರಂಭಿಸಿದವು. ಆದರೆ ಆ ತುಂಡುಗಳು ತಮ್ಮ ಎತ್ತರಕ್ಕೆ ಅನುಗುಣವಾಗಿ ಆಳವಾಗಿ ಪಾದರಸದಲ್ಲಿ ಮುಳುಗಿದ್ದವು. ಅಲ್ಲದೆ ಮುಳುಗಿದ ಭಾಗಗಳಿಗೆ ಸಮತೋಲನವಾಗಿ ಅವುಗಳು ಮೇಲಕ್ಕೆ ತೇಲುತ್ತಿದ್ದವು. ಈ ಪ್ರಯೋಗವನ್ನಾಧರಿಸಿ ಎತ್ತರವಾದ ಹಿಮಾಲಯ ಪರ್ವತಗಳು ಹಗುರಾದ ವಸ್ತುಗಳಿಂದ ರಚನೆಗೊಂಡಿದ್ದು, ಅವುಗಳ ತಳವು ಉದ್ದವಾದ ಬೇರಿನಂತೆ ಹೆಚ್ಚು ಆಳದವರೆಗೆ ಮಿಶ್ರ ಉಪಸ್ತರದಲ್ಲಿ ಚಾಚಿಕೊಂಡಿರುತ್ತದೆ. ಇದಕ್ಕೆ ಸಮತೋಲನವಾಗಿ ಎತ್ತರವಾದ ಮೇಲ್ಭಾಗವು ನಿಂತಿರುತ್ತದೆ. ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಐರಿಯವರು ವಿವಿಧ ಎತ್ತರ ಹೊಂದಿರುವ ಭೂಸ್ವರೂಪಗಳಾದ ಪರ್ವತ, ಪ್ರಸ್ಥಭೂಮಿ, ಮೈದಾನ ಮುಂತಾದವುಗಳು ಒಂದೇ ಪ್ರಮಾಣದ ಸಾಂದ್ರತೆಯನ್ನು ಹೊಂದಿದ್ದು ಆಳಕ್ಕೆ ಹೋದಂತೆ ಅವುಗಳ ಸಾಂದ್ರತೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ, ಬದಲಾಗುವ ಗಾತ್ರದಲ್ಲಿ ಸಮನಾದ ಸಾಂದ್ರತೆ ಎಂಬುದೇ ಇವರ ಸಿದ್ಧಾಂತದ ತಿರುಳಾಗಿರುತ್ತದೆ. ಐರಿಯವರ ಪ್ರತಿಪಾದನೆಯನ್ನು 1931ರಲ್ಲಿ ಫಿನ್ಲ್ಯಾಂಡಿನ ಸ್ಕನೇಸ್ ಎಂಬ ಭೂಗರ್ಭಶಾಸ್ತ್ರಜ್ಞರು ಅನುಮೋದಿಸಿರುವರು. ಇನ್ನು ಎರಡನೇದಾಗಿ ಆರ್ಚ್ ಡಿಕನ್ ಪ್ರಾಟ್ ರವರ ಪ್ರತಿಪಾದನೆ. ಆರ್ಚ್ ಡಿಕನ್ ಪ್ರಾಟ್ ಇವರು ಬ್ರಿಟನ್ನಲ್ಲಿ ಪಾದ್ರಿಯಾಗಿ ಖಗೋಳ ಶಾಸ್ತ್ರಜ್ಞರಾಗಿ ಹಾಗೂ ಗಣಿತಶಾಸ್ತ್ರಜ್ಞರಾಗಿದ್ದರು. ಇವರು 1828ರಲ್ಲಿ ಭಾರತದಲ್ಲಿನ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಪಾದ್ರಿಯಾಗಿ ಕೆಲಸಕ್ಕೆ ಸೇರಿ ಕೊನೆಗೆ ಕಲ್ಕತ್ತಾದ ಪ್ರಧಾನ ಪಾದ್ರಿಯಾಗಿ ಸೇವೆ ಸಲ್ಲಿಸಿರುವರು. ಪ್ರಾಟ್ ಅವರು ತಮ್ಮ ಸಮತೋಲನ ಸ್ಥಿತಿ ಕುರಿತು ಪರಿಕಲ್ಪನೆಯಲ್ಲಿ ಈ ರೀತಿಯಲ್ಲಿ ಪ್ರತಿಪಾದಿಸಿರುವರು. ಇವರ ಪ್ರಕಾರ ಎತ್ತರವಾದ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳಿಗಿಂತ ಹಾಗೂ ಮೈದಾನಗಳು ಸಾಗರಗಳ ತಳಗಳಿಗಿಂತ ಕಡಿಮೆ ಸಾಂದ್ರತೆಯಿಂದ ಕೂಡಿರುವ ವಸ್ತುಗಳಿಂದ ರಚನೆಗೊಂಡಿರುತ್ತವೆ. ಇದರಿಂದಾಗಿ ಭೂಸ್ವರೂಪಗಳ ಎತ್ತರ ಹಾಗೂ ಸಾಂದ್ರತೆಗಳ ಮಧ್ಯದಲ್ಲಿನ ತದ್ವಿರುದ್ಧವಾದ ಸಂಬಂಧವು ಕಂಡುಬರುತ್ತದೆ. ಪ್ರಾಟ್ ರವರು ಸಮತೋಲನ ಮಟ್ಟ ಹೊಂದಿದೆ ಎಂದು ಲೆಕ್ಕ ಹಾಕಿದ್ದು, ಆ ಮಟ್ಟದಿಂದ ಮೇಲ್ಭಾಗದ ವಿವಿಧ ಭೂಸ್ವರೂಪಗಳು ಸಾಂದ್ರತೆಯಲ್ಲಿ ವ್ಯತ್ಯಾಸ ಹೊಂದಿದ್ದರೂ ತಳದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಹೇಳಿದ್ದು, ಅದನ್ನು ಒಂದು ಪ್ರಯೋಗದ ಮೂಲಕ ನಿರೂಪಿಸಲು ಪ್ರಯತ್ನಿಸಿರುವರು. ಪ್ರಾಟ್ ಅವರು ವಿವಿಧ ಸಾಂದ್ರತೆಯನ್ನು ಹೊಂದಿದ ಮತ್ತು ಒಂದೇ ಪ್ರಮಾಣದ ತೂಕವನ್ನು ಹೊಂದಿರುವ ಲೋಹಗಳಾದ ಬೆಳ್ಳಿ, ತಾಮ್ರ, ಕಬ್ಬಿಣ, ಸೀಸ್ ಹಾಗೂ ತವರದ ತುಂಡುಗಳನ್ನು ತೆಗೆದುಕೊಂಡು ಪಾದರಸದಿಂದ ತುಂಬಿರುವ ಬೊಗಣೆಯಲ್ಲಿ ಬಿಟ್ಟಾಗ ಅವುಗಳ ತಳಗಳೆಲ್ಲವೂ ಪಾದರಸದಲ್ಲಿ ಒಂದೇ ಮಟ್ಟದಲ್ಲಿ ಮುಳುಗಡೆ ಹೊಂದಿದವು. ಆದರೆ ಅವುಗಳ ಮೇಲ್ಭಾಗವು ವಿವಿಧ ಎತ್ತರಗಳಲ್ಲಿರುವುದನ್ನು ಗಮನಿಸಿದರು. ತವರದ ಸಾಂದ್ರತೆಯು 4.3 ಗ್ರಾಂ ಪ್ರತಿ ಘನ ಸೆಂಟಿಮೀಟರ್ ಇದ್ದು, ಸೀಸ್ ಸಾಂದ್ರತೆಯು 11 ಗ್ರಾಂ ಪ್ರತಿ ಘನ ಸೆಂಟಿಮೀಟರ್. ತವರದ ಸಾಂದ್ರತೆಯು ಸೀಸ್ಗಿಂತ 3 ಪಟ್ಟು ಕಡಿಮೆ ಇದ್ದರೂ ಸಹಿತ ಪಾದರಸದ ಮಟ್ಟದಿಂದ ಮೇಲೆ ತೇಲುವ ತವರದ ಭಾಗವು ಸೀಸ್ಗಿಂತ 3 ಪಟ್ಟು ಎತ್ತರವಾಗಿರುವುದು. ಇದರಿಂದ ಸರಿದೂಗಿಸುವ ಮಟ್ಟದಿಂದ ಒಂದೇ ತರಹದ ಭೂಸ್ವರೂಪದ ಸಾಂದ್ರತೆಯಲ್ಲಿ ಬದಲಾವಣೆ ಇರುವುದಿಲ್ಲ. ಆದರೆ ಭೂಸ್ವರೂಪ ಬದಲಾದಂತೆ ಸಾಂದ್ರತೆಯಲ್ಲಿ ಬದಲಾವಣೆ ಕಂಡುಬರುವುದು. ಇಲ್ಲಿ ಅಸಮ ಸಾಂದ್ರತೆಯಲ್ಲಿಯೂ ಸಮತಲ ಎಂಬ ನಿಯಮ ಪ್ರಾಟ್ರ ಸಮತೋಲನ ಸ್ಥಿತಿಯ ಕುರಿತು ಪ್ರತಿಪಾದನೆಯ ಮೂಲ ಅರ್ಥವಾಗಿದೆ. ಇವರ ಪ್ರತಿಪಾದನೆಯು ಐರಿಯವರ ನಿಯಮಕ್ಕೆ ಭಿನ್ನವಾಗಿದೆ. ಪ್ರಾಟ್ರ ಪ್ರಕಾರ ಶಿಲಾಗೋಳದಲ್ಲಿ ಮಾತ್ರ ಸಾಂದ್ರತೆಯು ಬದಲಾಗುವುದೇ ಹೊರತು ಮಿಶ್ರ ಉಪಸ್ತರದಲ್ಲ. ಆದ್ದರಿಂದ ಪ್ರಾಟರ ಕಲ್ಪನೆಯು ಸರಿದೂಗಿಸುವ ನಿಯಮಕ್ಕೆ ಅನುಗುಣವಾಗಿದೆಯೇ ಹೊರತು ತೇಲುವ ನಿಯಮಕ್ಕಲ್ಲ.
ವಿವಿಧ ಸಾಂದ್ರತೆಯುಳ್ಳ ಭೂಸ್ವರೂಪಗಳು ಸರಿದೂಗಿಸುವ ಮಟ್ಟದಲ್ಲಿರುತ್ತವೆ. ಅವುಗಳಿಗೆ ಸಂಬಂಧಪಟ್ಟ ರಾಶಿಗಳಿಗೆ ಸಮತೋಲನವಾಗಿ ನಿಂತಿವೆ ಎಂಬುದು ಪ್ರಾಟರ ಅಭಿಪ್ರಾಯವಾಗಿದೆ. ಇನ್ನು ಬೋವಿ ಹಾಗೂ ಹೇಫೋರ್ಡ್ ಪ್ರತಿಪಾದನೆ. ಅಮೆರಿಕದ ಮೋಜಣಿದಾರರಾದ ಬೋವಿ ಹಾಗೂ ಜೆಎಫ್ ಹೇಫೋರ್ಡ್ ಇವರು ಸಮತೋಲನ ಸ್ಥಿತಿಯ ಪರಿಕಲ್ಪನೆಯು ಬಹುತೇಕ ಪ್ರಾಟ್ ಅವರ ಪರಿಕಲ್ಪನೆಯಂತೆ ಇರುವುದು. ಸಮುದ್ರದ ತಳಭಾಗಗಳಿಗಿಂತ ಎತ್ತರವಾದ ಪರ್ವತಗಳು ಭಾಗಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತವೆ ಎಂಬ ಪ್ರಾಟರ ಪ್ರತಿಪಾದನೆಯನ್ನು ನಿರ್ಧರಿಸಿ ಇವರು ಸರಿದೂಗಿಸುವ ಸಮತಲವನ್ನು ಪ್ರಭಾವಿಸಿರುವರು. ಈ ಸರಿದೂಗಿಸುವ ಸಮತಲ ಸುಮಾರು 100 ಕಿಲೋಮೀಟರ್ ಆಳದವರೆಗೆ ಇರುವುದು ಎಂಬುದು ಇವರ ಕಲ್ಪನೆಯಾಗಿದೆ. ಈ ಸರಿದೂಗಿಸುವ ಸಮತಲಕ್ಕಿಂತ ಮೇಲ್ಭಾಗದಲ್ಲಿರುವ ಭೂಕವಚದಲ್ಲಿನ ವಸ್ತುಗಳು ಹಗುರಾಗಿ ಮತ್ತು ಅದಕ್ಕಿಂತ ಕೆಳಗಿರುವ ವಸ್ತುಗಳು ಭಾರವಾಗಿರುವಂತವೆಂದು ಭಾವಿಸಿರುವರು. ಅಂದರೆ ವಿವಿಧ ತರಹದ ಶಿಲೆಗಳಿಂದ ಕೂಡಿರುವ ಭೂಮೇಲ್ಮೈ ಭೂಸ್ವರೂಪಗಳು ವಿವಿಧ ಎತ್ತರದೊಡನೆ ಕೂಡಿದ್ದರೂ ಸಹಿತ ಅವುಗಳೆಲ್ಲವೂ ಒಂದೇ ಮಟ್ಟದ ಆಳದವರೆಗೆ ಚಾಚಿಕೊಂಡಿದ್ದು ಅವು ಪರಸ್ಪರ ಸಮತೋಲನವನ್ನು ಹೊಂದಿರುತ್ತವೆ. ಕಡಿಮೆ ಸಾಂದ್ರತೆಯಿಂದ ಕೂಡಿರುವ ಭೂಭಾಗಗಳು ಅಧಿಕ ಸಾಂದ್ರತೆಯಿಂದ ಕೂಡಿರುವ ಭಾಗಗಳಿಗಿಂತ ಹೆಚ್ಚು ಎತ್ತರವಾಗಿರುತ್ತವೆ. ಇವರು ಸಹ ತಮ್ಮ ಪ್ರತಿಪಾದನೆಯನ್ನು ನಿರೂಪಿಸಲು ಪ್ರಾಟರ ಪ್ರಯೋಗದಂತೆ ಪ್ರಯೋಗ ಮಾಡಿದರು. ಅದರಲ್ಲಿ ಅವರು ಒಂದೇ ತೂಕವುಳ್ಳ ವಿವಿಧ ಲೋಹದ ತುಂಡುಗಳನ್ನು ತೆಗೆದುಕೊಂಡು ಪಾದರಸ ತುಂಬಿರುವ ಪಾತ್ರೆಯಲ್ಲಿ ಬಿಟ್ಟಾಗ ಅವುಗಳು ಪಾದರಸದಲ್ಲಿ ತೇಲಿದವು. ಆದರೆ ಅವುಗಳ ತಳವು ಒಂದೇ ಮಟ್ಟದವರೆಗೆ ಮುಳುಗಿರುವುದನ್ನು ಪ್ರಯೋಗದಲ್ಲಿ ಕಂಡುಕೊಂಡರು. ಇದರಿಂದ ಸಮ ತೂಕವುಳ್ಳ ವಸ್ತುಗಳು ಸರಿದೂಗಿಸುವ ಸಮ ಮಟ್ಟದಲ್ಲಿರುವುದು ಸ್ಪಷ್ಟವಾಗುತ್ತದೆ. ಬೋವಿಯವರು ಈ ಪ್ರತಿಪಾದನೆಯನ್ನು ಐರಿ ಹಾಗೂ ಪ್ರಾಟ್ ಅವರ ಸಮತೋಲನ ಸ್ಥಿತಿಯ ಪ್ರತಿಪಾದನೆಯನ್ನು ಅಭ್ಯಸಿಸಿ ಅವರಿಬ್ಬರ ಅಭಿಮತದಲ್ಲಿ ಸ್ವಲ್ಪವೇ ವ್ಯತ್ಯಾಸವಿರುವುದೆಂದು ತಿಳಿಸಿರುವರು. ಇನ್ನು ಸಮತೋಲನದ ನಿದರ್ಶನಗಳು. ಇಲ್ಲಿ ಪ್ರಮುಖವಾಗಿ 5 ನಿದರ್ಶನಗಳನ್ನು ನಾವು ನೋಡ್ತೇವೆ. ಭೂಸವೆತ ಮತ್ತು ಸಮತೋಲನ, 2 ಭೂ ಒಳಮಡಿಕೆಗಳು ಹಾಗೂ ಸಮತೋಲನ, ಹಿಮಹಾಳೆ ಮತ್ತು ಸಮತೋಲನ, ಪರ್ವತ ಮತ್ತು ದೀಪ ಸ್ತೋಮಗಳ ಅಸ್ಥಿರತೆ, ಪುರಾತನ ಭೂಫಲಕಗಳು ಮತ್ತು ಸಮತೋಲನ. 1. ಭೂಸವೆತ ಮತ್ತು ಸಮತೋಲನ. ಭೂಮಿಯ ಮೇಲ್ಭಾಗದಲ್ಲಿರುವ ಎತ್ತರವಾದ ಭೂಸ್ವರೂಪಗಳು ಶಿಥಿಲೀಕರಣದ ಕರ್ತೃಗಳ ನಿರಂತರ ಕಾರ್ಯಾಚರಣೆಯಿಂದ ಶಿಥಿಲಗೊಳ್ಳುತ್ತವೆ. ಹೀಗೆ ಶಿಥಿಲಗೊಂಡ ಶಿಲಾಕಣಗಳನ್ನು ನಗ್ನೀಕರಣದ ಕರ್ತೃಗಳು ತೆಗೆದುಕೊಂಡು ಹೋಗಿ ಭೂಭಾಗ ಮತ್ತು ಸಾಗರಗಳ ತಗ್ಗಾದ ಭಾಗದಲ್ಲಿ ಸಂಚಯನಗೊಳಿಸುತ್ತದೆ. ಈ ಕ್ರಿಯೆ ನಿರಂತರವಾದದ್ದು. ತಗ್ಗಾದ ಭಾಗಗಳಲ್ಲಿ ಒತ್ತಡ ಉಂಟಾಗಿ ಅಲ್ಲಿ ಕೆಳಗೆ ಭೂಭಾಗವು ಕುಸಿತಕ್ಕೆ ಒಳಗಾಗುತ್ತದೆ. ಆಗ ತಗ್ಗಾದ ಭಾಗದ ಕೆಳಗಿರುವ ಉಪಮಿಶ್ರ ಸ್ತರದಲ್ಲಿರುವ ಶಿಲಾದ್ರವವು ಸವೆತಕ್ಕೀಡಾದ ಎತ್ತರವಾದ ಪ್ರದೇಶಗಳ ಕೆಳಗೆ ಚಲಿಸುತ್ತದೆ. ಇದರಿಂದ ಪುನಃ ಭೂಸಮತೋಲನ ಉಂಟಾಗುತ್ತದೆ. ಇನ್ನು 2ನೇದಾಗಿ ಭೂ ಒಳಮಡಿಕೆಗಳು ಮತ್ತು ಸಮತೋಲನ. ಭೂಮಿಯ ಕೆಲವೊಂದು ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಚಯನವಾಗಿರುವ ಪದರು ಶಿಲೆಗಳ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಲು ಸಮತೋಲನ ಸಿದ್ಧಾಂತವು ಸಾಕಷ್ಟು ಸಹಾಯಕವಾಗಿರುತ್ತದೆ. ಇಂದು ಪದರು ಶಿಲೆಗಳಲ್ಲಿ ಕಂಡುಬರುವ ಪ್ರಾಣಿಗಳ ಅವಶೇಷಗಳು ಒಂದೇ ಭೂ ಇತಿಹಾಸಕ್ಕೆ ಸೇರಿದವುಗಳಾಗಿರುತ್ತವೆ. ಉದಾಹರಣೆಗೆ ನ್ಯೂಜಿಲೆಂಡ್ನಲ್ಲಿ ಕಂಡುಬರುವ 8 ಕಿಲೋಮೀಟರ್ಗಳಷ್ಟು ದಪ್ಪ ಆದ ಪದರು ಶಿಲೆಯು ಸುಮಾರು 50 ಮಿಲಿಯನ್ ವರ್ಷಗಳ ಅವಧಿಯಲ್ಲಿ ಸಂಚಯನಗೊಂಡ ಪದರು ಶಿಲೆಯಾಗಿದೆ. ಈ ರೀತಿ ಪದರು ಶಿಲೆಗಳು ನಿರ್ಮಾಣಗೊಂಡಿರುವ ಸ್ಥಳಗಳು ಪುರಾತನ ಕಾಲದಲ್ಲಿ ಅತಿ ಆಳವಾದ ತಗ್ಗಾದ ಭಾಗಗಳಾಗಿದ್ದು ಇವುಗಳಲ್ಲಿ ಕಣಶಿಲೆಗಳು ಸಂಚಯನಗೊಳ್ಳಲು ಕಾರಣವಾಗಿರುತ್ತವೆ. ಆದರೆ ಕಣಶಿಲೆಗಳು ಸಂಚಯನವಾದಂತೆಲ್ಲ ಆ ಭಾಗಗಳು ಅಧಿಕ ಒತ್ತಡ ಕಾರಣ ಕುಸಿತಕ್ಕೆ ಒಳಗಾಗುತ್ತಲೇ ಇರುವುದರಿಂದ ಅವುಗಳು ಇಂದಿಗೂ ಸಾಗರಗಳ ಭಾಗಗಳಲ್ಲಿ ಉಳಿಯಲು ಕಾರಣವಾಗಿದೆ. ಹೀಗೆ ಕಣಶಿಲಾ ಪದರುಗಳಿಂದ ಕುಸಿತದಿಂದಾಗುವ ಭೂ ಒಳಮಡಿಕೆಗಳು ಭೂಖಂಡಗಳ ತೀರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಕಣಶಿಲೆಗಳ ಸಂಚಯನ ಪ್ರಮಾಣವು ಹೆಚ್ಚಾದಂತೆ ಭೂಕುಸಿತದ ಪ್ರಮಾಣವು ಸಹ ಹೆಚ್ಚಾಗುತ್ತದೆ.
3. ಹಿಮ ಹಾಳೆ ಮತ್ತು ಸಮತೋಲನ. ಸುಮಾರು 2500ರಿಂದ 5000 ಮಿಲಿಯನ್ ವರ್ಷಗಳ ಹಿಂದೆ ಅಂದರೆ ಪ್ಲೇಸ್ಟೋಸಿಯನ್ ಯುಗದಲ್ಲಿ ಉತ್ತರ ಅಮೆರಿಕ ಹಾಗೂ ಯುರೋಪಿನ ಉತ್ತರ ಭಾಗಗಳಲ್ಲಿ ಸಾವಿರಾರು ಅಡಿಗಳಷ್ಟು ಎತ್ತರವಾದ ಹಿಮದ ಪದರಿನಿಂದ ಆವೃತವಾಗಿದ್ದವು. ಇದರಿಂದ ಆ ಪ್ರದೇಶವು ಮೇಲಿನ ಹಿಮಪದರಿನ ಒತ್ತಡದಿಂದಾಗಿ ಕುಸಿತಕ್ಕೆ ಈಡಾಗಿದ್ದವು. ನಂತರ ವಾಯುಗುಣದ ಬದಲಾವಣೆಯಿಂದ ಹಿಮಪದರವು ಕರಗಿದ ಪರಿಣಾಮವಾಗಿ ಈ ಪ್ರದೇಶವು ಒತ್ತಡದಿಂದ ಮುಕ್ತವಾಗಿ ಆ ಪ್ರದೇಶಗಳು ಮೇಲಕ್ಕೆ ತಳ್ಳಲ್ಪಟ್ಟವು. ಇದಕ್ಕೆ ಸಾಕ್ಷಿಯಾಗಿ ಹಿಂದೆ ಸಾಗರಗಳ ತೀರ ಪ್ರದೇಶಗಳಾಗಿದ್ದ ಬಹಳಷ್ಟು ಪ್ರದೇಶಗಳು ಇಂದು ಸಮುದ್ರದ ಮಟ್ಟದಿಂದ ಸಾಕಷ್ಟು ಎತ್ತರದಲ್ಲಿರುವುದು ಕಂಡುಬರುತ್ತದೆ. ಅದರಂತೆ ಬ್ಯಾಲ್ಟಿಕ್ ಸಮುದ್ರವು ಹಿಮಯುಗದಲ್ಲಿ ಕುಸಿತಕ್ಕೆ ಒಳಗಾಗಿ ಆರ್ಟಿಕ್ ಸಾಗರದೊಡನೆ ಸಂಪರ್ಕವನ್ನು ಹೊಂದಿದ್ದು, ಹಿಮಯುಗದ ನಂತರ ಬ್ಯಾಲ್ಟಿಕ್ ಸಮುದ್ರವು ನಿಧಾನವಾಗಿ ಮೇಲಕ್ಕೆ ತಳ್ಳಲ್ಪಟ್ಟಿದ್ದರಿಂದ ಬ್ಯಾಲ್ಟಿಕ್ ಸಮುದ್ರ ಮತ್ತು ಆರ್ಟಿಕ್ ಸಾಗರಗಳು ಪ್ರತ್ಯೇಕಿಸಲ್ಪಟ್ಟವು. ಇಂದಿಗೂ ಸಹ ಬ್ಯಾಲ್ಟಿಕ್ ಸಮುದ್ರವು ಪ್ರತಿ 1000 ವರ್ಷಗಳಿಗೆ 5 ರಿಂದ 10 ಮೀಟರ್ಗಳಷ್ಟು ಮೇಲಕ್ಕೆ ಎತ್ತಲ್ಪಡುವುದರಿಂದ ಅದರ ವಿಸ್ತಾರವು ಕಡಿಮೆಯಾಗುತ್ತಿರುವುದು. 4. ಪರ್ವತಗಳು ಮತ್ತು ದ್ವೀಪಸ್ತೋಮಗಳ ಅಸ್ಥಿರತೆ. ಭೂ ಇತಿಹಾಸದ ಇತ್ತೀಚಿನ ವರ್ಷಗಳಲ್ಲಿ ನಿರ್ಮಾಣಗೊಂಡಿರುವ ಮಡಿಕೆ ಪರ್ವತಗಳು, ಸಾಗರಗಳಲ್ಲಿನ ಅಂತರ್ಗತ ಗಿರಿಶ್ರೇಣಿಗಳು ಹಾಗೂ ಅವುಗಳಿಂದ ನಿರ್ಮಾಣವಾಗಿರುವ ದ್ವೀಪಸ್ತೋಮಗಳು ಜ್ವಾಲಾಮುಖಿ ವಿಸ್ಫೋಟ ಮತ್ತು ಭೂಕಂಪನ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ವಲಯಗಳಲ್ಲಿಯೇ ಕಂಡುಬರುತ್ತವೆ. ಜ್ವಾಲಾಮುಖಿ ಸ್ಫೋಟನೆಯು ಪರ್ವತ ಹಾಗೂ ದ್ವೀಪಗಳ ನಿರ್ಮಾಣಕ್ಕೆ ಕಾರಣವಾಗಿರುವುದು ಸಮತೋಲನ ನಿರ್ವಹಣೆಯ ರೂಪವಾಗಿರುತ್ತವೆ. ಈ ಎಲ್ಲ ಪ್ರದೇಶಗಳು ಅಭದ್ರ ಹಾಗೂ ಅಸ್ಥಿರವಾದ ಪ್ರದೇಶಗಳಾಗಿರುತ್ತವೆ. ಸಾಮಾನ್ಯವಾಗಿ ನೀಳವಾದ ಪರ್ವತದ ಶ್ರೇಣಿಗಳಿಗೆ ಹೊಂದಿಕೊಂಡಂತೆ ನೀಳವೂ ಮತ್ತು ಆಳವೂ ಆದ ಕಂದರಗಳು ಕಂಡುಬರುತ್ತವೆ. ಉದಾಹರಣೆಗೆ ಪೆಸಿಫಿಕ್ ಸಾಗರ ವಲಯದಲ್ಲಿ ಅಲಾಸ್ಕಾ ಮತ್ತು ಆಂಡೀಸ್ ಪರ್ವತಗಳಿಗೆ ಹೊಂದಿಕೊಂಡಂತೆ ಸಾಗರಗಳ ತಳದಲ್ಲಿ ಆಳವಾದ ಕಂದರಗಳು ಕಂಡು ಬರುತ್ತವೆ. ಅದರಂತೆ ಹಿಮಾಲಯ ಪರ್ವತಗಳಿಗೆ ಹೊಂದಿಕೊಂಡಂತೆ ಇವು ಗಂಗಾ ನದಿಯ ಬಯಲು. ಇಲ್ಲಿ ಗಂಗಾ ನದಿಯ ಬಯಲನ್ನು ಕಂದರವೆಂದು ಪರಿಗಣಿಸಲಾಗುತ್ತದೆ. ಇವೆಲ್ಲವೂ ಸಮತೋಲನಕ್ಕೆ ನಿದರ್ಶನವಾಗಿವೆ. ಇನ್ನು 5. ಭೂಫಲಕಗಳು ಮತ್ತು ಸಮತೋಲನ. ಪುರಾತನ ಭೂಫಲಕಗಳು ಸಮತೋಲನದ ಲಕ್ಷಣಗಳನ್ನು ಹೊಂದಿವೆ. ಸತತ ಸವೆತಕ್ಕೆ ಒಳಗಾದ ಭಾಗಗಳು ತಗ್ಗಾಗಿ ಪರಿಣಮಿಸದೆ ಇಂದಿಗೂ ಭೂಮಟ್ಟದಿಂದ ಮೇಲಕ್ಕೇರುವುದು ಭೂ ಸಮತೋಲನಕ್ಕೆ ಸಾಕ್ಷಿಗಳಾಗಿವೆ. ಇದಲ್ಲದೆ ಭೂ ಅಂತರಾಳದಲ್ಲಿ ನಡೆಯುವ ಊರ್ಧ್ವಮುಖಿ ಮುಖ ಸ್ಥಾನಪಲ್ಲಟ ಹಾಗೂ ಸಮತೋಲನ ಸ್ಥಾನಪಲ್ಲಟ ಭೂ ಸಮತೋಲನದ ಚಟುವಟಿಕೆಗಳಿಗೆ ಸಾಕ್ಷಿಗಳಾಗಿರುತ್ತವೆ. ಇವೆಲ್ಲ ನಿದರ್ಶನಗಳಿಗೆ ಭೂ ಸಮತೋಲನದ ಕ್ರಿಯೆಯು ಕೇವಲ ಸೈದ್ಧಾಂತಿಕವಾಗಿರದೆ ವಸ್ತುಶಃ ನೈಜವಾಗಿರುವುದನ್ನು ಮನಗಾಣಬಹುದು. ಇಷ್ಟು ಸಮತೋಲನ ಸಿದ್ಧಾಂತ. ಇನ್ನು ತಾವು ಹೆಚ್ಚಿನ ಶೈಕ್ಷಣಿಕ ನೋಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ನ ಒತ್ತಿ.